ಕರ್ಮ ಹೋಗುವಾಗ ಹಾಗೆ ಹೋಗಲ್ಲ. ಕರ್ಮ ಸ್ವಲ್ಪನಾದ್ರೂ ಕಾಟ ಕೊಟ್ಟೆ ಹೋಗುವಂಥದ್ದು. ಓಕೆ, ನನಗೊಂದು ಅರ್ಥ ಆಗಿದೆ ಏನಂದ್ರೆ ಇದು ರೇಖಿ ಕಲಿಬೇಕು ಅಂದ್ರೆ ನಿಮಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇರಬೇಕು, ಖಂಡಿತವಾಗಿ ನಿಮಗೆ ಕರ್ಮದಲ್ಲಿ ನಂಬಿಕೆ ಇರಬೇಕು. ಖಂಡಿತವಾಗಿ. ಓಕೆ ಓಕೆ ಓಕೆ. ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಇದೆಲ್ಲ ಕೇಳಿದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಲ್ವಾ ಇದು? ಏನಿಲ್ಲ ಸರ್, ಹೌದಾ? ಖಂಡಿತ ಏನಿಲ್ಲ. ಇದನ್ನ ಮಾಡ್ತಾ ಹೋದಾಗ ಅಲ್ಲಿ ಸಿಗೋ ಫೀಲಿಂಗ್ ಇದೆಯಲ್ಲ, ನೀವು ಮೆಡಿಟೇಷನ್ಗೆ ಕೂತಾಗ ಅದು ಮತ್ತೆಲ್ಲೂ ಸಿಗೋದಿಲ್ಲ. ಇದು ಏನು ದೀಕ್ಷೆ ಅಂದ್ರೆ ಏನು, ಹೇಗೆ ಕೊಡ್ತೀರಾ, ಯಾರಿಗೆ ಕೊಡ್ತೀರಾ? ಈಗ ಮೊದಲನೇ ದೀಕ್ಷೆ ತಗೊಂಡು 21 ದಿನಕ್ಕೆ 2ನೇ ದೀಕ್ಷೆ, 2ನೇ ದೀಕ್ಷೆ ತಗೊಂಡ 3 ತಿಂಗಳಿಗೆ 3ನೇ ದೀಕ್ಷೆ, ಮತ್ತೆ 3ನೇ ದೀಕ್ಷೆ ತಗೊಂಡು 6 ತಿಂಗಳಿಗೆ 4ನೇ ದೀಕ್ಷೆ. 1 ಇಯರ್ ಬೇಕಾಗುತ್ತೆ 4 ದೀಕ್ಷೆ ನಾನು ತಗೋತೀನಿ ಅನ್ನೋದಾದ್ರೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಡಾಕ್ಟರ್ಗಳನ್ನ ಕರಿತೀವಿ, ನಾವು ಹೀಲರ್ಗಳನ್ನ ಕರಿತೀವಿ, ನಾವು ಮನಃಶಾಸ್ತ್ರದಿಂದ ಕರಿತೀವಿ, ಮತ್ತು ನಮ್ಮ ದೇಹಕ್ಕೆ ಮನಸ್ಸಿಗೆ ಆಗುವಂಥ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಪರಿಹಾರಗಳನ್ನು ಸೂಚಿಸುವ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತೀವಿ. ಇವತ್ತಿನ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಿವೈನ್ ವೇದಿಕ್ ಹೀಲಿಂಗ್ ಸೆಂಟರ್ನ ಮುಖ್ಯಸ್ಥರಾಗಿರುವಂಥ ರೇಖಿ ಮಾಸ್ಟರ್ ಆಗಿರುವಂಥ ಮಧುಶ್ರೀ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ಸೊ ಮಧುಶ್ರೀ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಮಧುಶ್ರೀ ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಬರೋಣ. ಸೊ ಕಳೆದ 5 ವರ್ಷಗಳಿಂದ ನೀವು ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮತ್ತು 100 ಜನರಿಗೆ ಪರಿಹಾರಗಳನ್ನ ಕೊಟ್ಟಿದ್ದೀರಾ, ದೀಕ್ಷೆನ ಕೊಟ್ಟಿದ್ದೀರಾ. ಸೊ ಈ ರೇಖಿ ಅನ್ನೋದು ಒಂಥರ ಹೆಂಗೆ ಅಂತಂದರೆ ಇದು ಒಂಥರ ಈ ಸೈನ್ಸು ಮತ್ತು ಸ್ಪಿರಿಚುವಾಲಿಟಿ ಮಿಕ್ಸ್ಚರ್ ಇದ್ದಂಗೆ ಅನ್ಸುತ್ತೆ ನನಗೆ, ಅಲ್ವಾ? ಯಾಕಂದ್ರೆ ನಾವು ಈ ದೀಕ್ಷೆ ಅಂತಂದಾಗ ನಮಗೆ ಧರ್ಮ ನೆನಪಾಗುತ್ತೆ, ಸ್ಪಿರಿಚುವಾಲಿಟಿ ನೆನಪಾಗುತ್ತೆ, ಹೀಲಿಂಗ್ ಅಂತಂದಾಗ ಡಾಕ್ಟರ್ಗಳು ನೆನಪಾಗ್ತಾರೆ. ಇದು ಎರಡೂ ಒಂಥರ ಮಿಕ್ಸ್ ಮಾಡ್ದಂಗೆ. ಯಾಕೆಂದರೆ ಇದರಲ್ಲಿ ನಾವು ನಮ್ಮ ಮನಸ್ಸನ್ನು ಬಳಸ್ಕೊಂಡು ಹೀಲಿಂಗ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಸೊ ನಾನು ಮೊದಲನೇ ಪ್ರಶ್ನೆ, ರೇಖಿ ಅಂದರೆ ಏನು ಮತ್ತು ಅದು ಹೇಗೆ ಎಲ್ರಿಗೂ ಅದು ಯೂಸ್ ಆಗುತ್ತೆ ಮಧುಶ್ರೀ ಮೇಡಮ್? ರೇಖಿ ಅಂದರೆ ಇದೊಂದು ಜಪಾನೀಸ್ ವಿದ್ಯೆ. ಜಪಾನೀಸಿಂದ ನಮಗೆಲ್ಲರಿಗೂ ಪರಿಚಯ ಆಗಿರುವಂಥದ್ದು. ನಮ್ಮ ಗುರುಗಳಾದ ಉಸಾಯಿ ಮಿಕಾವೋ ಅವರು ಎಲ್ಲರಿಗೂ ಪರಿಚಯ, ಜಗತ್ತಿನ ಆದ್ಯಂತ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟವರೇ ಉಸಾಯಿ ಮಿಕಾವೋ ಅವರು. ಈ ಒಂದು ರೇಖಿ ವಿದ್ಯೆ ಹೇಗಿದೆ ಅಂತಂದರೆ, ಡಾಕ್ಟ್ರುಗಳು ಏನು ಮಾಡ್ತೀವಿ, ಮೆಡಿಸನ್ನ ಕೊಡ್ತೀವಿ, ನಾವೇನು ಮಾಡ್ತೀವಿ ಮೆಡಿಟೇಷನ್ ಮೂಲಕ ಅವ್ರನ್ನ ಹುಷಾರು ಮಾಡ್ತೀವಿ. ಈ ಥರ ಇರುತ್ತೆ ರೇಖಿ ಅನ್ನೋದು. ಇದು ಬಂದು ಧ್ಯಾನದ ಮೂಲಕ, ಧ್ಯಾನದಿಂದ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನೇ ಕಾಯಿಲೆ ಇರ್ಬೋದು, ಮಾನಸಿಕ ಸ್ಥಿತಿಯಿಂದ ಹಿಡಿದು ಆರೋಗ್ಯ ಸ್ಥಿತಿವರೆಗೂ, ಇನ್ನು ಆರ್ಥಿಕ ಸ್ಥಿತಿವರೆಗೂ ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ಪರಿಹಾರ ಇರುತ್ತೆ ರೇಖಿಯಲ್ಲಿ. ರೇಖಿಯನ್ನು ದೀಕ್ಷೆ ತಗೊಂಡು ಅವರ ಒಂದು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಜೀವನದಲ್ಲಿ ಪ್ರತಿಯೊಂದೂ ಸಕ್ಸಸ್ ಆಗ್ತಾ ಹೋಗುತ್ತೆ. ಮೆಡಿಟೇಷನ್ ಮೂಲಕ ಅಂತ ನೀವು ಹೇಳಿದ್ರೆ, ಅಂದ್ರೆ ಮನಸ್ಸಿನ ಮೂಲಕ, ಬೇಸಿಕಲಿ ಮೆಡಿಟೇಷನ್, ಧ್ಯಾನದ ಮೂಲಕ. ಇದಕ್ಕೆ ಎಲ್ಲ ಅಂತಂದ್ರೆ ಇದಕ್ಕೆ ಅಂದ್ರೆ ಯಾವೆಲ್ಲ ಸಮಸ್ಯೆಗಳಿಗೆ, ಅಂದ್ರೆ ಯಾವ ಥರದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ? ಪ್ರತಿಯೊಂದು ಸಮಸ್ಯೆಗೂ. ಈಗ ಆರೋಗ್ಯದ ಸ್ಥಿತಿಯಿಂದ ಹಿಡಿದು ಮನುಷ್ಯನ ಪ್ರತಿಯೊಂದು ಸ್ಥಿತಿ, ಆರ್ಥಿಕ ಸಮಸ್ಯೆ ಇರ್ಬೋದು, ಅಥವಾ ಗಂಡ ಹೆಂಡತಿ ಸಂಬಂಧದಲ್ಲಿರ್ಬೋದು, ಮಕ್ಕಳ ತಾಯಿ ತಂದೆ ಸಂಬಂಧದಲ್ಲಿರ್ಬೋದು, ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇನು ಸಮಸ್ಯೆ ಬರುತ್ತೆ ಆ ಪ್ರತಿಯೊಂದು ಸಮಸ್ಯೆಗೂ ರೇಖೆಯಿಂದ ಪರಿಹಾರ ಇರುತ್ತೆ. ಈ ಥರ ಸಮಸ್ಯೆಗಳಂದರೆ ನೀವು ಹೇಳಿದಂಗೆ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಇರ್ಬೋದು, ಮಕ್ಕಳ ಜೊತೆ, ಇದು ಒಂಥರ ಸಮಸ್ಯೆಗಳಾದರೆ ನಮ್ಮ ದೇಹಕ್ಕೆ ಏನು ಕಾಯಿಲೆಗಳು ಬರ್ತಾವೆ ಅದಕ್ಕೂ ಕೂಡ ಇದರಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಕಾಯಿಲೆಗೂ ಹೇಗೆ ಮತ್ತು ಬಟ್ ಈಗ ಯಾಕೆ ಅಂತಂದರೆ ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ನಾವು ಎಷ್ಟೋ ಕಾಯಿಲೆಗಳಿಗೆ
ಇನ್ನೂ ಸೈನ್ಸ್ ಕೂಡ ಮೆಡಿಸಿನ್ ಕಂಡುಹಿಡಿಯೋಕ್ಕಾಗಿಲ್ಲ ಖಂಡಿತ. ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಮಗೆ ಕ್ಯಾನ್ಸರ್ ಅಂತ ಬಂದರೆ ಫಸ್ಟ್ ಸ್ಟೇಜಲ್ಲಿ ಬಂದರೆ ನೀವು ಗುಣಪಡಿಸ್ಬೋದು, ಸೆಕೆಂಡ್ ಸ್ಟೇಜಲ್ಲಿ ಕಷ್ಟ ಆಗುತ್ತೆ, ಥರ್ಡ್ ಸ್ಟೇಜಲ್ಲಿ ಬಂದರೆ ನೀವು ಇಟ್ಸ್ ವೆರಿ ಡಿಫಿಕಲ್ಟ್ ಅಂತ. ಹೌದು. ಸೊ ನೀವು ಅದನ್ನು ಹೇಗೆ ಅಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಕ್ಯಾನ್ಸರ್ ಅಂದರೆ ಬರೀ ಕ್ಯಾನ್ಸರ್ ಅಂತ ಇಲ್ಲ, ಕ್ಯಾನ್ಸರ್ ಪೇಷಂಟ್ಸ್ ಇಂದ ಹಿಡಿದು ಮೈಗ್ರೈನ್ ಇಂದ ಹಿಡಿದು ಸೈನಸ್ ಪ್ರಾಬ್ಲಮ್ ಇಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗೂ ನಾವೀಗ ಆಲ್ರೆಡಿ ಹೀಲಿಂಗ್ ಮಾಡಿದ್ದೀವಿ, ಸಕ್ಸಸ್ ಕೂಡ ಆಗಿದೆ. ಸರಿನಾ? ಕ್ಯಾನ್ಸರ್ ಅಂತ ಬಂದಾಗ ನೀವು ಹೇಳ್ದಂಗೆ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಬಂದಾಗ ಕಷ್ಟ ಆಗುತ್ತೆ. ಏಕೆಂದರೆ ರೇಖಿ ಅಂತ ಅಂದ್ರೇ ಮಾನವನ ಕರ್ಮಗಳನ್ನು ರಿಮೂವ್ ಮಾಡುವಂಥ ಸಲುವಾಗಿ ಇರೋವಂಥದ್ದು ರೇಖಿ ದೀಕ್ಷೆ. ಸೊ ಕರ್ಮ ಜಾಸ್ತಿ ಆದಾಗಲೇ ಮನುಷ್ಯನಲ್ಲಿ ಕಾಯಿಲೆ ಜಾಸ್ತಿ ಆಗೋದು, ಕಾಯಿಲೆ ಬರುವಂಥದ್ದು. ಆ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ಗೆ ಹೋಗಿದೆ ಅಂದರೆ ಕರ್ಮ ಪೂರ್ತಿ ಆಗ್ತಾ ಇದೆ ಅವ್ರದ್ದು. ಏನಂತೀವಿ, ಪಾಪದ ಕೂಡ ತುಂಬಿಸ್ಕೊತೀಯ ಅಂತೀವಿ ಗೊತ್ತಾ? ಆ ಪಾಪದ ಕೂಡ ತುಂಬಿದ ಮೇಲೆ ತಾನೇ ಮನುಷ್ಯನಿಗೆ ಏನಾದರೂ ಒಂದು ಕಾಯಿಲೆ ಬಂದು ಅವನಿಗೆ ಮುಕ್ತಿ ಸಿಕ್ಕುವಂಥದ್ದು. ಆ ಸಮಯದಲ್ಲಿ ನಾವು ದೀಕ್ಷೆಯನ್ನಾಗಲಿ ಕೊಡೋದಕ್ಕಾಗೋದಿಲ್ಲ, ಜೊತೆಯಲ್ಲಿ ಅವ್ರಿಗೆ ಹೀಲಿಂಗ್ ಕೂಡ ಕಷ್ಟ ಆಗುತ್ತೆ. ನಾವು ಯಾವಾಗ ಅವರ ಚಕ್ರಗಳಿಗೆ, ಇದೇನು ಸಪ್ತಚಕ್ರಗಳು, ರೇಖೆ ಅಂದರೆ ನಮ್ಮ ಸಪ್ತಚಕ್ರಗಳಿಗೆ ನಾವು ಹೀಲ್ ಮಾಡೋದು. ಅವರ ಸಪ್ತಚಕ್ರಗಳಿಗೆ ಯಾವಾಗ ಹೀಲ್ ಮಾಡ್ಕೊಂಡು ಹೋಗ್ತೀವಿ, ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಹೊರತುಪಡಿಸಿದ್ರೆ ಎಲ್ಲ ಖಂಡಿತವಾಗ್ಲೂ ಈಗ ಹೇಳಿಲ್ವಾ, ಸೈನಸ್ ಪ್ರಾಬ್ಲಮ್ ಇಂದ ಹಿಡಿದು ಮೈಗ್ರೈನ್ ಪ್ರಾಬ್ಲಮ್ ಇಂದ, ಮತ್ತೆ ಕೆಲವೊಂದು ವಿಚಾರದಲ್ಲಿ ಅವರು ಈ ಭೂತ ಮತ್ತೆ ಪ್ರೇತ ಈ ಥರ ಎಲ್ಲ ಅಂತಾರಲ್ವಾ, ಆಂಗ್ಸೈಟಿ, ಈ ಥರ ಸಮಸ್ಯೆಗಳಿಗೂ ನಮ್ಮ ರೇಖೆಯಲ್ಲಿ ಹೀಲಿಂಗ್ ಇರುತ್ತೆ. ಹಾಂ, ಪ್ರತಿಯೊಂದು ಸಮಸ್ಯೆಗೂ ಸರ್, ಇಂಥ ಸಮಸ್ಯೆ ಅಂಥ ಸಮಸ್ಯೆ ಇಲ್ಲ, ದೀಕ್ಷೆ ತಗೊಳ್ಳೋದ್ರಿಂದ ಕೂಡ ಅವರು ಪ್ರತಿಯೊಂದು ಸಮಸ್ಯೆಗೆ ಅವರೇ ಪರಿಹಾರ ಕಂಡುಕೊಂಡಂಗಿದು. ಓಕೆ, ಈ ರೇಖೆ ಬಗ್ಗೆ ನನಗೆ ಅಂದರೆ ಮನಸ್ಸಲ್ಲಿ ಇನ್ನೂ ಪ್ರಶ್ನೆಗಳು ಬರ್ತಾ ಇದೆ. ಬಟ್ ಈ ಸದ್ಯಕ್ಕೆ ನಾನು ಕೇಳುವಂಥದ್ದು ಏನಂತಂದರೆ, ಈಗ ನೀವು ದೀಕ್ಷೆ ಅಂತ ಹೇಳಿದ್ರಿ, ಅಂದರೆ ಈಗ ರೇಖೆ ಮೂಲಕ ನೀವು ಚಿಕಿತ್ಸೆ ಮಾಡೋದು ಒಂದು ಕಡೆ ಆದರೆ, ರೇಖಿನ ಕಲಿತು ಅವರೇ ಚಿಕಿತ್ಸೆ ಮಾಡ್ಕೊಳ್ಳೋದು ಕೂಡ ಇನ್ನೊಂದು ಭಾಗ, ರೇಖೆಯ ಇನ್ನೊಂದು ಭಾಗ ಅಂತ ತಾವು ಹೇಳ್ತಾ ಇದ್ದಾರೆ. ಇದು ಏನು ದೀಕ್ಷೆ ಅಂದರೆ ಏನು, ಹೇಗೆ ಕೊಡ್ತೀರಾ, ಯಾರಿಗೆ ಕೊಡ್ತೀರಾ, ಅಂದರೆ ಇದಕ್ಕೇನಾದರೂ ಇಂಥವ್ರು ತಗೋಬೇಕು ಇಂಥವ್ರು ತಗೋಬಾರ್ದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಈಗ ಕೆಲವೊಬ್ಬರು ಹೇಳೋ ಹಾಗೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತಾರೆ. ಬಟ್ ನಮ್ಮ ಗುರುಗಳು ನಮಗೆ ಹೇಗೆ ಹೇಳಿರ್ತಾರೆ, ನಾವು ಅದರ ಪ್ರಕಾರವಾಗಿ ಹೋಗಬೇಕಾಗುತ್ತೆ. ಇದು ಬಂದು ನಾವು ಯಾವಾಗ ದೀಕ್ಷೆಗಳನ್ನ ಕೊಡ್ತೀವಿ, ಆ ದೀಕ್ಷೆಯನ್ನು ಕೊಡುವಂಥ ಸಮಯದಲ್ಲಿ ಸಿಂಬಲ್ಗಳಿರುತ್ತೆ ರೇಖೆಯಲ್ಲಿ. ಆ ಸಿಂಬಲ್ಗಳನ್ನ ನಾವು ದೀಕ್ಷೆ ತಗೊಳ್ಳೋರ ಮೇಲೆ ಪ್ರಯೋಗವನ್ನು ಮಾಡ್ತೀವಿ. ಸೊ ಕೆಲವೊಂದು ಸಿಂಬಲ್ಗಳು ಕೆಲವೊಂದು ವಯಸ್ಸಿಗೆ ಇದಿರುತ್ತೆ. ಅಂದರೆ 16 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ದೀಕ್ಷೆಯನ್ನು ಕೊಡಬೇಕು, ಜೊತೆಗೆ 60 ವರ್ಷದ ಒಳಗಿನ ಮಕ್ಕಳಿಗೆ ನಾವು ದೀಕ್ಷೆಯನ್ನು ಕೊಡಬೇಕಾಗುತ್ತೆ. 60 ವರ್ಷ ವಯಸ್ಸ ಒಳಗಡೆ ಇರೋರಿಗೆ, ಮೇಲ್ಪಟ್ಟವ್ರಿಗೆ ಬೇಡ. ಸರಿನಾ? ಇದು ಸಮಸ್ಯೆ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಅಂತ ಅಂದರೆ, ಮಂಗಳೂರಿಂದ ಒಬ್ಬರು ನನ್ನ ಕ್ಲೈಂಟ್ ಬಂದಿದ್ರು, ಅವ್ರ ಹೆಸರು ಬೇಡ. ಆ ಮಗುಗೆ 16 ವರ್ಷ ತುಂಬಿರಲಿಲ್ಲ, 9th ಸ್ಟ್ಯಾಂಡರ್ಡಲ್ಲೇ ದೀಕ್ಷೆಯನ್ನು ಕೊಡಿಸಿದ್ರು ಮೈಸೂರಿನಲ್ಲಿ. ಆಗ ಸಮಸ್ಯೆ ಆಗಿದ್ದು ಫುಲ್ಲು ಮೆಂಟಲಿ ಪ್ರಾಬ್ಲಮ್ ಆಗೋಯ್ತು. ಬರ್ತಾ 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 ಅದು ತುಂಬ ಕಷ್ಟ ಆಗೋಯ್ತು. ಆ ಮಗು ಹೇಗಾಯ್ತು ನನ್ನ ಹತ್ರ ಬಂದಾಗ ಅಂದರೆ, ಮಾತಿಲ್ಲ, ಕತೆ ಇಲ್ಲ, ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸಿದ ಹುಡುಗಿ, ಆ ಸಮಸ್ಯೆಯಿಂದ ಬಂದಿದ್ದು. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಚಿಕ್ಕ ವಯಸ್ಸಿನಲ್ಲೇ ದೀಕ್ಷೆ ತಗೊಂಡಿತ್ತು, ತಪ್ಪು. ಮತ್ತೆ ಅವಳಿಗೆ 6 months ನಾನು ಹೀಲಿಂಗ್ ತಗೊಂಡು, ಅದಾದ ಮೇಲೆ ಈಗ ದೀಕ್ಷೆಯನ್ನು ಕೊಟ್ಟು, ಈಗ 24 ವರ್ಷ ಅವಳಿಗೆ ದೀಕ್ಷೆಯನ್ನು ಕೊಟ್ಟು ಪ್ರಾಕ್ಟೀಸ್ನ ಮಾಡಿಸಿದ್ಮೇಲೆ ಇವಾಗ ಜಾಬ್ ಮಾಡ್ತಿದ್ದಾಳೆ. ಸಮಸ್ಯೆ ಆಗುತ್ತೆ. 16 ವರ್ಷದ ಒಳಪಟ್ಟ ಮಕ್ಕಳಿಗೆ ದೀಕ್ಷೆ ನಿಷೇಧ. 16 ವರ್ಷದ ಮೇಲ್ಪಟ್ಟ ಮತ್ತು 60 ವರ್ಷದ ಕೆಳಗಡೆ ಇರುವಂತ ವ್ಯಕ್ತಿಗಳು, ಇದು ವಯಸ್ಸಿನ ಮಿತಿ. ಆದ್ರೆ ಬೇರೆ ಏನಾದರೂ ಇದೆಯಾ? ಬೇರೆ ಏನೂ ಇಲ್ಲ. ಇನ್ನೊಂದೇನು ಅಂತಂದ್ರೆ, ಹೀಲಿಂಗ್ ಕೂಡ ಎಲ್ಲ ಮಕ್ಕಳಿಗೂ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಹೀಲಿಂಗ್ ಮುಖಾಂತರವಾಗಿ ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡಬಹುದು, ಅಥವಾ ಕಾಯಿಲೆ ಏನೇ ಒಂದು ತೊಂದರೆ ಇದ್ರೂ ಕೂಡ ಮಕ್ಕಳಿಗೆ ಹೀಲಿಂಗ್ ಮಾಡ್ಬೋದು. ಬಟ್ ದೀಕ್ಷೆಯನ್ನ ಕೊಡೋ ಹಾಗಿಲ್ಲ. ಇದು ನಮ್ಮ ಒಂದು ಗುರುಗಳು ಹೇಳ್ಕೊಟ್ಟಿರೋ. ಏನು ದೀಕ್ಷೆ ಅಂದ್ರೆ ಏನು ಆಕ್ಚುಲಿ? ದೀಕ್ಷೆ ಅಂದರೆ ಅವರು ಒಂದು ನಾವೇನು ದೀಕ್ಷೆ ಕೊಡ್ತೀವಿ, ಗುರು ದೀಕ್ಷೆ, ಶಿವ ದೀಕ್ಷೆ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೀಕ್ಷೆಗಳಿದ್ದಾವೆ. ಶ್ರೀ ವಿದ್ಯಾ ದೀಕ್ಷೆ ಇರ್ಬೋದು, ಈ ಥರ ದೀಕ್ಷೆಗಳಿದ್ದಾಗ ಇದು ಒಂದು ದೀಕ್ಷೆ. ನಾವು ನಿಮಗೆ ನಮ್ಮ ಒಂದು ಶಕ್ತಿ ಏನಿದೆ ಅದನ್ನು ಕೊಡ್ತೀವಿ. ಆ ಶಕ್ತಿಯ ಮೂಲಕ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಜೀವನ ಪೂರ್ತಿ. ಆ ಒಂದು ಇದನ್ನು ಒಂದು 10 ರಿಂದ 15 ನಿಮಿಷ ಧ್ಯಾನದಲ್ಲಿ ನಾವು ದೀಕ್ಷೆಯನ್ನು ಕೊಡುವಂಥದ್ದು. ಅದಾದ ನಂತರದಲ್ಲಿ ನಿಮಗೆ ಪ್ರಾಕ್ಟೀಸ್ನ ಹೇಳ್ಕೊಡ್ತೀವಿ. ಇದು ಒಂದೊಂದೇ ಸರಿ ದೀಕ್ಷೆಯನ್ನು ಕೊಡೋದು, ಒಟ್ಟಿಗೆ ಯಾವ ದೀಕ್ಷೆಯನ್ನು ಕೊಡೋದಿಲ್ಲ.
ಅದು ಕೂಡ ಸಮಸ್ಯೆ ಆಗುತ್ತೆ. ಅಂದ್ರೆ ಗ್ರೂಪಲ್ಲಿ ಕೊಡಲ್ಲ ನೀವು? ಗ್ರೂಪಲ್ಲೂ ಕೊಡಲ್ಲ, ಮತ್ತೆ 2 ದೀಕ್ಷೆ 3 ದೀಕ್ಷೆ ಒಮ್ಮೆ ಕೊಡೋದಿಲ್ಲ. ಒಬ್ರಿಗೆ ಒಂದ್ಸಲ ಒಂದು ದೀಕ್ಷೆ ಕೊಟ್ಟಾಗ ಟೈಮ್ ಇರುತ್ತೆ, ಸಮಯ ಇರುತ್ತೆ. ಈಗ ಮೊದಲನೇ ದೀಕ್ಷೆ ತಗೊಂಡು 21 ದಿನಕ್ಕೆ 2ನೇ ದೀಕ್ಷೆ, 2ನೇ ದೀಕ್ಷೆ ತಗೊಂಡ 3 ತಿಂಗಳಿಗೆ 3ನೇ ದೀಕ್ಷೆ, ಮತ್ತೆ 3ನೇ ದೀಕ್ಷೆ ತಗೊಂಡು 6 ತಿಂಗಳಿಗೆ 4ನೇ ದೀಕ್ಷೆ. 1 ಇಯರ್ ಬೇಕಾಗುತ್ತೆ 4 ದೀಕ್ಷೆ ನಾನು ತಗೋತೀನಿ ಅನ್ನೋದಾದ್ರೆ. ಓಹೋ, ಏನದಕ್ಕೆ ಯಾಕೆ ಹಂಗೆ 3 ತಿಂಗಳು 6 ತಿಂಗಳು ಇಟ್ಟಿದ್ರ? ಅಂದ್ರೆ ಅದು ಏನಾದರೂ ಡೆವಲಪ್ ಆಗ್ತಾ ಹೋಗುತ್ತಾ, ಚೇಂಜಸ್ ಆಗ್ತಾ ಹೋಗುತ್ತಾ, ಅಥವಾ ಏನಾದರೂ ಕಲಿತಾ ಹೋಗ್ಬೇಕಾ ವ್ಯಕ್ತಿ? ಕಲಿಯೋದಂತಂದರೆ ನಮ್ಮ ಸಪ್ತ ಚಕ್ರಗಳು. ಈಗ ಒಂದು ಎಕ್ಸಾಂಪಲ್ಸ್ ಅಂದರೆ ಜಾತಕ ನೋಡ್ತೀವಿ, ಜನ್ಮ ಕುಂಡಲಿಯಲ್ಲಿ ದೋಷಗಳಿದಾವೆ ಅಂತ ಹೇಳ್ತೀವಿ. ಸೊ ಆ ದೋಷಗಳು ಎಲ್ಲಿಂದ ಬಂತು? ನಮ್ಮ ಪೂರ್ವ ಜನ್ಮದ ಕರ್ಮಗಳು ಅಲ್ವಾ. ಆ ಕರ್ಮಗಳು ನಮ್ಮ ರೇಖೆಯಲ್ಲಿ ನಾವೇನಂತೀವಿ, ನಿಮ್ಮ 7 ಚಕ್ರಗಳು ಬ್ಲ್ಯಾಕ್ ಆಗಿದೆ ಅಥವಾ ನಿಮ್ಮ ಮೂಲಾಧಾರ ಚಕ್ರ ಬ್ಲ್ಯಾಕ್ ಆಗಿದೆ. ಬ್ಲ್ಯಾಕ್ ಹೇಗಾಯಿತು? ಅಲ್ಲಿ ಕರ್ಮ ಹೋಗಿ ಸೇರಿದೆ. ಈ ಕರ್ಮವನ್ನು ಕಳೆಯೋಕೆ ನಾವೇನು ಮಾಡ್ತೀವಿ, ನಿಮಗೆ ದೀಕ್ಷೆಯನ್ನು ಕೊಡ್ತೀವಿ, ನೀವು ಪ್ರತಿದಿನ ಪ್ರಾಕ್ಟೀಸ್ನ ಮಾಡ್ತೀರಾ. ಸೊ ಅದಕ್ಕೊಂದು ಸಮಯ ಅಂತ ಇರುತ್ತೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದೊಂದೇ ಚಕ್ರ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಹಂಗಂತ ನಿಮ್ಮ ಕರ್ಮ ರಿಮೂವ್ ಆಗಲ್ಲ, ಕರ್ಮ ಇರುತ್ತೆ. ನಿಮ್ಮ ಸಾಧನೆಯ ಮೇಲೆ ನೀವು ಕರ್ಮವನ್ನು ಕಳ್ಕೊಳ್ಳೋದು. ತಕ್ಷಣ ನೀವು ಪ್ರಾಕ್ಟೀಸ್ ಮಾಡೋದು ತಕ್ಷಣ ಕರ್ಮ ಕಳೆಯೋದಿಲ್ಲ, ಸರಿನಾ? ಹೀಗಿದ್ದಾಗ ನಾವು ಒಮ್ಮೆ 2 ದೀಕ್ಷೆ 3 ದೀಕ್ಷೆ ಕೊಟ್ಟಾಗ ಚಕ್ರ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಕರ್ಮ ಹೋಗುವಾಗ ಹಾಗೇ ಹೋಗಲ್ಲ. ಕರ್ಮ ಸ್ವಲ್ಪನಾದರೂ ಕಾಟ ಕೊಟ್ಟೇ ಹೋಗೋವಂಥದ್ದು. ಸೊ ಈಗಿದ್ದಾಗ ನಾವು 1ನೇ ದೀಕ್ಷೆ ಕೊಟ್ಟಾಗಲೇ ಸ್ವಲ್ಪ ಕೆಲವೊಂದು ಸಮಸ್ಯೆ ಆಗುತ್ತೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಬೇಗ ಕರ್ಮ ಕಳೆಯಲ್ಲ. ಸೊ ಹಂಗೆ ತೊಂದರೆ ಆದಾಗ ನಾವು 2 ದೀಕ್ಷೆ 3 ದೀಕ್ಷೆ ಕೊಟ್ಟಾಗ ಇನ್ನೂ ಹೆಚ್ಚಿನ ಸಮಸ್ಯೆ ಅವ್ರಿಗೆ ಆಗ್ಬಿಡುತ್ತೆ. ಸೊ ಸಮಯ ಇರಲೇಬೇಕು ಅದಕ್ಕೆ. ಓಕೆ, ನನಗೊಂದು ಅರ್ಥ ಆಗಿದೆ ಏನಂದ್ರೆ ಇದು ರೇಖಿ ಕಲಿಬೇಕು ಅಂದ್ರೆ ನಿಮಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇರಬೇಕು, ಖಂಡಿತವಾಗಿ ನಿಮಗೆ ಕರ್ಮದಲ್ಲಿ ನಂಬಿಕೆ ಇರಬೇಕು. ಖಂಡಿತವಾಗಿ. ಓಕೆ ಓಕೆ ಓಕೆ, ನಿಮಗೆ ಆಫ್ಟರ್ ಲೈಫ್ ಅನ್ನೋದು ನಮ್ಮ ನಂಬಿಕೆ ಇರಬೇಕು, ಅಂಥವ್ರಿಗೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ? ಈಗ ಪ್ರತಿಯೊಬ್ಬರೂ ನಂಬ್ತಾರೆ ಸರ್. ಯಾಕೆಂದರೆ ಈಗಿನ ಜೀವನದಲ್ಲಿ ಜಂಜಾಟದಲ್ಲಿ ಸಮಸ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ. ಕರ್ಮ ಅನ್ನೋದು ಇವೆಲ್ಲ ಪಾಪ ಅನ್ನೋದು ಆಲ್ರೆಡಿ ಹಿಂದೂ ಧರ್ಮೀಯರಿಗೆ ಬಿಟ್ಟು ಬೇರೆ ಧರ್ಮದವ್ರಿಗೆ ಖಂಡಿತವಾಗ್ಲೂ ಇದೆ ಸರ್. ನಮ್ಮ ಹತ್ರ ಮುಸ್ಲಿಮ್ಸ್ ದೀಕ್ಷೆ ತಗೊಂಡಿದ್ದಾರೆ, ಹೀಲಿಂಗ್ ಮಾಡಿಸ್ಕೊತಿದ್ದಾರೆ. ಕ್ರಿಶ್ಚಿಯನ್ಸ್ ಕೂಡ ಹೀಲಿಂಗ್ ತಗೋತಾರೆ. ಇದು ಬಂದು ರೇಖಿ ಬಂದು ಬೈಬಲ್ನಲ್ಲೇ ಇರುವಂಥದ್ದು. ಇದು ಹಂಗಂತ ಏನು ಹಿಂದೂ ಧರ್ಮನ ಹೊರತುಪಡಿಸಿ ಏನಿಲ್ಲ, ಬೈಬಲ್ನಲ್ಲಿರುವಂಥದ್ದು. ಖಂಡಿತವಾಗ್ಲೂ ಇದು ಜಪಾನ್ನಲ್ಲಿ ನಮ್ಮ ಉಸಾಯಿ ಮಿಕಾವೋನಲ್ಲ, ಅವರು ಪ್ರಾಧ್ಯಾಪಕರಾಗಿದ್ದರು ಬೈಬಲ್ನ ಒಂದು ಇದರಲ್ಲಿ. ಆ ಬೈಬಲ್ನಿಂದ ತೆಗ್ದಿರೋವಂಥದ್ದು ರೇಖಿ ಚಿಕಿತ್ಸೆ. ಇದು ಜನರಿಗೆಲ್ಲ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಇವರು ಜಗತ್ತಿಗೆ ಸಾರಿದ್ದು. ಈ ಥರ ಇದೆ ಈ ವಿದ್ಯೆ. ಸೊ ಎಲ್ಲ ಧರ್ಮದವರು ಕೂಡ ಈ ಒಂದು ಇದು ಮಾಡ್ಬೋದು. ನಾನು ಬಂದು ರಾಜಕೀಯ ರೇಖೆಯಲ್ಲೂ ಸಾಧನೆ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಮತ್ತು ಏಂಜಲ್ಸ್ ಅಂಡ್ ದೇವಸ್ ಥೆರಪಿಯಲ್ಲೂ ಸಾಧನೆ ಮಾಡ್ತಿದ್ದೀನಿ. ಪ್ರತಿಯೊಂದು ನಾವು ಧ್ಯಾನ ಮಾಡುವಾಗ ನಮ್ಮ ದೇವರ ಹೆಸರುಗಳು ಬರುತ್ತಲ್ಲಿ. ಹಾಗಿದ್ರೆ ನಾವು ಹಿಂದೂ ಧರ್ಮನೇನು ಹೊರತುಪಡಿಸಿ ಈ ವಿದ್ಯೆ ಏನಿಲ್ವಲ್ಲ. ಎಲ್ಲ ಧರ್ಮದವರು ಇದನ್ನು ದೀಕ್ಷೆಯನ್ನು ತಗೋಬೋದು ಅಥವಾ ಹೀಲಿಂಗ್ನ ತಗೋಬೋದು. ಈಗ ತುಂಬ ಕಾಯಿಲೆ ಇರೋರಿಗೆ ಅಥವಾ ತುಂಬ ವಯಸ್ಸಾಗಿರೋರಿಗೆ ನಾನು ದೀಕ್ಷೆಯನ್ನು ಇದು ಮಾಡೋದಿಲ್ಲ, ಯಾಕೆಂದರೆ ಸಜೆಸ್ಟ್ ಮಾಡೋದಿಲ್ಲ. ಹೀಲಿಂಗ್ ಮಾತ್ರ ಸಜೆಸ್ಟ್ ಮಾಡ್ತೀನಿ. ಮೇಡಮ್, ಈಗ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಈಗ ರೇಖಿಯಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಅಂದರೆ ಈಗ ಅಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ಗಳು ಮಾತ್ರ ಎಷ್ಟಿದೆ ಅಲ್ವಾ? ಈಗ ನಾವು ಅಲೋಪತಿ ಅಂತೀವಿ, ಹೋಮಿಯೋಪತಿ ಅಂತೀವಿ, ಬೇರೆ ಇನ್ನೊಂದು ಆಯುರ್ವೇದಿಕ ಅಂತೀವಿ, ಹರ್ಬಲ್ಲು, ಏನೇನೋ ಇನ್ನೂ ಯುನಾನಿ ಅಂತೀವಿ. ಸೊ ಇಲ್ಲೆಲ್ಲ ಚಿಕಿತ್ಸೆಗಳು ಎಲ್ಲದಕ್ಕೂ ಪರಿಹಾರ ಇದ್ಮೇಲೆ ಅವೆಲ್ಲ ಅದ್ರದ್ದು ಅವುಗಳಿಗೆ ಏನು ಮಾನ್ಯತೆ ಇದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಅವಕ್ಕೆಲ್ಲ ಖಂಡಿತವಾಗ್ಲೂ ಮಾನ್ಯತೆ ಇದೆ. ನಾನು ಹೇಳ್ತಿರೋದು ಮೆಡಿಸನ್ ಬಿಡಬೇಡಿ, ಮೆಡಿಸನ್ ಜೊತೆ ಮೆಡಿಟೇಷನ್ ಇರಲಿ. ಓಕೆ ಓಕೆ ಓಕೆ, ಸರಿನಾ? ನೀವು ರೇಖಿಯಲ್ಲಿ ಸಾಧನೆ ಮಾಡಿ ಹಾಗಂತ ಒಟ್ಟಿಗೆ ಒಮ್ಮೆಲೆ ನೀವು ಮೆಡಿಸನ್ ಬಿಟ್ಟು ನೀವು ಮೆಡಿಟೇಷನ್ನೇ ಮಾಡಿ ಅಂತ ನಾನು ಹೇಳೋದಿಲ್ಲ. ಮೆಡಿಸನ್ ಜೊತೆ ಮೆಡಿಟೇಷನ್ ಇರಲಿ, ಒಳ್ಳೆಯದು. ಓಕೆ ಓಕೆ, ಅಂದರೆ ಈಗ ಮೇನ್ ಸ್ಟ್ರೀಮ್ ಈಗ ಅಲೋಪತಿ ಮೆಡಿಸಿನ್ ತಗೋತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ನೀವು ರೇಖಿ ಮೂಲಕ ನೀವು ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ. ಓಕೆ ಓಕೆ ಓಕೆ, ಹಾಗಂತ ನೀವು ನಿಮ್ಮ ಸಾಧನೆ ಮೇಲೆ ಹೋಗುತ್ತೆ. ನೀವು ಸಾಧನೆ ಮಾಡ್ಕೊಂಡು ಹೋದ್ರೆ ಆ ಒಂದು ಮೆಡಿಸನ್ನ ಬಿಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಈ ರೀತಿ ಶುಗರ್ ಪೇಷಂಟಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಿಮ್ಮ ಸಾಧನೆ ಮೇಲೆ, ನಿಮ್ಮ 7 ಚಕ್ರಸ್ ಏನು 7 ಚಕ್ರಗಳಿದ್ದಾವೆ, ಆ ಸಾಧನೆ ಹೇಗೆ ಮಾಡ್ತೀರಾ, ಧ್ಯಾನವನ್ನು ಹೇಗೆ ಮಾಡ್ತೀರಾ, ಕರ್ಮವನ್ನು ಹೇಗೆ ಕಳ್ಕೊತೀರಾ, ಅದ್ರ ಮೇಲೆ ಹೋಗುತ್ತೆ ಸರ್. ಓಕೆ, ಧ್ಯಾನವನ್ನು ಮಾಡೋದು, ಕರ್ಮವನ್ನು ಕಳ್ಕೊಳ್ಳೋದು, ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಇದೆಲ್ಲ ಕೇಳಿದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಲ್ವಾ ಇದು? ಏನಿಲ್ಲ ಸರ್, ಹೌದಾ? ಖಂಡಿತ ಏನಿಲ್ಲ.
ಇದನ್ನು ಮಾಡ್ತಾ ಹೋದಾಗ ಅಲ್ಲಿ ಸಿಗೋ ಫೀಲಿಂಗ್ ಇದೆಯಲ್ಲ, ನೀವು ಮೆಡಿಟೇಷನ್ಗೆ ಕೂತಾಗ ಅದು ಮತ್ತೆಲ್ಲೂ ಸಿಗೋದಿಲ್ಲ. ಓಕೆ. ಆ ಧ್ಯಾನದಲ್ಲಿ ಅಷ್ಟು ಸಮಾಧಾನ ಇರುತ್ತೆ, ನಮಗಷ್ಟು ಶಕ್ತಿ ಈ ಯೂನಿವರ್ಸಿಂದ ಹೇಗೆ ಫ್ಲೋ ಆಗ್ತಿರುತ್ತೆ, ನಮ್ಗೆ ತುಂಬ ಅದ್ಭುತ ಶಕ್ತಿ. ಇಂಥ ಜಗತ್ತಲ್ಲಿ ಈ ಕಲಿಯುಗದಲ್ಲಿ ಇಷ್ಟು ಶಕ್ತಿ ನಾವು ಕಣ್ಮುಂದೆ ನೋಡ್ಬೋದು. ಹೌದಾ? ಖಂಡಿತವಾಗಿ. ಓಕೆ. ನಾವು ಇಲ್ಲಿಂದ ಯಾವುದೋ ಒಂದು ದೇಶದಲ್ಲಿರೋರಿಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀವಿ, ಅವ್ರಿಗೆ ಬಾಡಿ ಎಲ್ಲ ಸೆನ್ಸ್ ಆಗುತ್ತೆ. ಸೊ ಅವಾಗ ತುಂಬ ಇದು ಮಾಡ್ಕೋತಾರೆ, ಇಂಥ ಶಕ್ತಿ ಇದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಹೆಂಗೆ ಮಾಡ್ತೀರಾ ಅದನ್ನು ನೀವು? ಮೆಡಿಟೇಷನ್ ಮೂಲಕ, ಧ್ಯಾನದ ಮೂಲಕ ಅವ್ರನ್ನ ಅಲ್ಲಿ ಧ್ಯಾನಕ್ಕೆ ಕೂರಿಸ್ತೀವಿ. ನಾವು ಇಲ್ಲಿ ಧ್ಯಾನದಿಂದ ಅವ್ರಿಗೆ ಹೀಲ್ ಮಾಡ್ತಾ ಹೋಗ್ತೀವಿ. ಏನು ಸಮಸ್ಯೆ ಇದೆ ಅದ್ರ ಮೇಲೆ ಹೀಲ್ ಮಾಡ್ತಾ ಹೋಗ್ತೀವಿ. ಒಂದ್ಸಲ ನಮ್ಮ ಆಡಿಯನ್ಸ್ಗೂ ಮಾಡ್ಬೋದಾ ನೀವು? ಖಂಡಿತ ಮಾಡ್ಬೋದು. ಓಕೆ. ಇಲ್ಲಿಂದನೇ ನೋಡೋರಿಗೆ ಒಂದು ಹೀಲ್ ಆಗೋ ಥರ? ಖಂಡಿತ ಮಾಡ್ಬೋದು. ಓಕೆ, ವೆರಿ ನೈಸ್. ಒಂದ್ಸಲ ಖಂಡಿತ ಅದನ್ನ ಮಾಡೋಣ, ಪ್ಲಾನ್ ಮಾಡೋಣ ಸರ್. ಇದು ಆನ್ಲೈನ್ ಮೂಲಕ ಕೂಡ ನೀವು ದೀಕ್ಷೆ ಕೊಡ್ತೀರಾ? ಹಾಂ, ಆನ್ಲೈನ್ ಮೂಲಕ ಕೊಡ್ತೀವಿ, ಆಫ್ಲೈನ್ ಮೂಲಕ ಕೂಡ ಕೊಡ್ತೀವಿ. ದೀಕ್ಷೆಯನ್ನು ತಗೊಳ್ಳೋದ್ರಿಂದ ಅವರ ಜೀವನದಲ್ಲಿ ಅವರು ಸಕ್ಸಸ್ನ ಕಾಣ್ಬೋದು. ಯಾವುದೇ ಒಂದು ಸಮಸ್ಯೆ ಬಂದು ಎದುರಿಸ್ಬೋದು ಅವರು. ಹಂಗಂದ್ರೆ ಸಮಸ್ಯೆ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅಂದರೆ ಸಮಸ್ಯೆಗಳು ಬರಲ್ಲ ಅಂತಲ್ಲ, ಸಮಸ್ಯೆನ ಎದುರಿಸುವ ಶಕ್ತಿ ಬರುತ್ತೆ, ನಿಮಗೆ ಸಿಗುತ್ತೆ ಈ ಒಂದು ರೇಖೆಯಿಂದ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ನೀವು ತುಮಕೂರಲ್ಲಿರೋದಲ್ವ ನೀವು? ಡಿವೈನ್ ವೇದಿಕ್ ಹೀಲಿಂಗ್ ಸೆಂಟರ್ನ ಮುಖ್ಯಸ್ಥರು. 5 ವರ್ಷಗಳಿಂದ ರೇಖಿ ಮಾಡ್ತಾ ಇದ್ದೀರಾ. ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನೀವು ಸಾಧನೆ ಮಾಡಿದ್ರು ಕೂಡ ನಿಮ್ಮ ರೇಖಿ ಕೂಡ ನೀವು ಮಾಡ್ತಾ ಇದ್ದೀರಾ. ಯಾಕೆ ನಿಮಗೆ ರೇಖಿ ಹೀಲರ್ ಆಗ್ಬೇಕು ಅನ್ನಿಸ್ತು ಮಧುಶ್ರೀ ಅವರೇ? ಇದು ರೇಖಿ ಅಂತಂದರೆ ನನಗೆ ಗೊತ್ತೇ ಇರಲಿಲ್ಲ. ನಾನು ಎಲ್ಲರ ಥರ ರೇಖಿ ಅಂದರೆ ಕೈ ರೇಖೆನಾ, ಏನು ರೇಖೆ ಅಂದರೆ ಅಂತ ಈ ಥರ ಕೇಳ್ತಿದ್ದವಳು. ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನಮ್ಮ ಹತ್ರ ಬಂದ ಒಬ್ಬ ಕ್ಲೈಂಟ್ಸ್ ಹೇಳಿದ್ದು, ಅವ್ರಿಗೆ ಆಗಲೇ 85 ವರ್ಷ, ನೀನು ಇದೆಲ್ಲ ಮಾಡ್ತೀಯಾ, ಅದ್ರ ಜೊತೆಯಲ್ಲಿ ರೇಖಿ ಅನ್ನೋ ಒಂದು ವಿದ್ಯೆ ಕಲಿಯಮ್ಮ, ತುಂಬಾ ಹೆಲ್ಪ್ ಆಗುತ್ತೆ ಜನಕ್ಕೆ, ನೀನು ಸೇವೆ ಮಾಡ್ದಂಗೆ ಆಗುತ್ತೆ ಅಂದರು. ಹಂಗಂದ್ರೆ ಏನು ಅಂತಲೇ ನನಗೆ ಗೊತ್ತಿಲ್ವಲ್ಲ ಅಂದೆ. ತಿಳ್ಕೊ ನೀನು ಅಂತಂದರು. ಈಗ ತಿಳ್ಕೊಂಡಾಗ ಗುರುಗಳಾದ ಮದನಭಾವಿ ಅವರು, ಶಿವಯೋಗಿ ಮದನಭಾವಿ ಅವರ ಶಿಷ್ಯೆ ನಮ್ಮ ಪೂಜಾ ಮೇಡಮ್ ಹತ್ರ ನಾನು ದೀಕ್ಷೆ ತಗೊಂಡಿತ್ತು. ಎಲ್ಲಿ? ಪೂಜಾ ಮೇಡಮ್ ಅಂತ ಇದ್ದಾರೆ ನಮ್ಮ ಗುರುಗಳು. ಇಲ್ಲ, ಅವರಿರುವಂಥದ್ದು ಗುಜರಾತ್ನಲ್ಲಿ. ಆ ಗುರುಗಳಿಂದ ನಾನು ತಗೊಂಡಿತ್ತು ದೀಕ್ಷೆ. ಅಲ್ಲಿಂದ ನನ್ನ ಪ್ರಾಕ್ಟೀಸ್ ಶುರು ಆಯಿತು. ಹೀಗೆ ನನಗೂ ಗೊತ್ತಿರಲಿಲ್ಲ. ಅದು ಕಲ್ತಾದ ಮೇಲೆ ನಮ್ಮ ಜೀವನ ತುಂಬಾ ಬದಲಾವಣೆ ಆಯಿತು. ಯಾವ ಥರ? ಎಲ್ಲ ರೀತಿಯಲ್ಲೂ. ಆರೋಗ್ಯ ಸ್ಥಿತಿ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಪ್ರತಿಯೊಂದರಲ್ಲೂ ನಾವು ಸಕ್ಸಸ್ ಕಾಣ್ತಾನೆ ಹೋಗ್ತಿದ್ದೀವಿ. ಎಲ್ಲೂ ಮತ್ತೆ ಹಿಂದೆ ತಿರುಗೇ ನೋಡಿಲ್ಲ ನಾವು. ಆ ಥರ ಪವರ್ ಇದೆ ರೇಖಿ. ವೆರಿ ನೈಸ್. ಸೊ ಹಾಗೆ ಮಧುಶ್ರೀ ಅವ್ರ ಜೊತೆಗೆ, ರೇಖಿ ಮಾಸ್ಟರ್ ಮಧುಶ್ರೀ ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ನನಗೆ ನನ್ನ ಪರ್ಸ್ನಲಾಗಿ ಹೇಳಬೇಕು ಅಂದರೆ, ನಾನು ಸೈನ್ಸ್ ಬಿಟ್ಟು ನಾನು ಹೋಗಲ್ಲ. ಓಕೆ, ಅಂದರೆ ನಾನು ಸೈಂಟಿಫಿಕ್ ಬ್ಯಾಕ್ಗ್ರೌಂಡಿಂದ ಎಲ್ಲವನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ದೃಷ್ಟಿಕೋನದಿಂದ ನೋಡಿದರೂ ಕೂಡ ನಮಗೆ ಆತ್ಮಶಕ್ತಿನ ನಾವು ಡಿನೈ ಮಾಡೋಕ್ಕಾಗಲ್ಲ, ಧ್ಯಾನದ ಶಕ್ತಿಯನ್ನು ಡಿನೈ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ನಾನು ಇವ್ರ ಜೊತೆ ಮಾತಾಡಿದೆ, ಮಧುಶ್ರೀ ಮೇಡಮ್ ಜೊತೆಗೆ. ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಸೊ ಅಕಸ್ಮಾತ್ ನೀವು ರೇಖಿ ಮೂಲಕ ನೀವು ಚಿಕಿತ್ಸೆ ಪಡಿಬೇಕು ಅಂದರೆ, ಅಥವಾ ರೇಖಿ ದೀಕ್ಷೆ ಪಡಿಬೇಕಂದ್ರೂ ಕೂಡ ನೀವು ಖಂಡಿತ ಆ ನಂಬರ್ ಮೂಲಕ ಅವ್ರನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಮಧುಶ್ರೀ ಅವರೇ, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ರೇಖಿ ಮಾಸ್ಟರ್ ಆಗಿರುವಂಥ ಮಧುಶ್ರೀ ಅವರೊಂದಿಗೆ ಮಾತಾಡಿದ್ವಿ. ಇವರು ಡಿವೈನ್ ವೇದಿಕ್ ಹೀಲಿಂಗ್ ಸೆಂಟರ್ ಅಂತ ತುಮಕೂರಲ್ಲಿ ಇವರು ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಕ್ಲಿನಿಕ್ ಇದೆ. ನೀವು ಇವ್ರನ್ನ ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ, ನಮ್ಮ ಕಮ್ಯುನಿಟಿ ಪೇಜಲ್ಲೂ ಇರುತ್ತೆ ಮತ್ತು ನಮ್ಮ ಸ್ಕ್ರೀನ್ ಮೇಲೂ ಕೂಡ ಕಾಣುತ್ತೆ. ಸೊ ಆ ಫೋನ್ ನಂಬರ್ ಮೂಲಕ ನಾವು ಅವ್ರನ್ನ ಸಂಪರ್ಕಿಸಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.